ಮೆಜೆಸ್ಟಿಕ್ಕಿಂದ ಮೇಲೆ ಮಂತ್ರಾಲಯಕ್ಕೆ ಹೋಗ್ಬೇಕು. ಹೋಗಿದ್ಯಾ ನೀನು ಮಂತ್ರಾಲಯಕ್ಕೆ? ಒಂದ್ಸಲ ನೋಡಿಲ್ಲ. ಅವರಿಬ್ರು ಒಂದೊಂದ್ಸಲ ಹೋಗಿ ಬಂದವ್ರೆ. ನಮ್ಮದು ಫಸ್ಟ್ ಆಯ್ತು. ಮಂತ್ರಾಲಯಕ್ಕೆ ಹೋಗಿದ್ವಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇರೋದು. ನೋಡೋಣ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ. ಕೆಮ್ಮು. ಹಾಯ್. ಹಲೋ. ಹಾಂ, ಚಳಿ ಆಯ್ತಾ ಇಲ್ವಾ? ಹೌದಾ? ಇವಾಗ ಮೆಜೆಸ್ಟಿಕ್ಗೆ ಬಂದು ಮೆಜೆಸ್ಟಿಕ್ಕಲ್ಲಿ ಬಸ್ ಹತ್ತಿ ಹೊರಡ್ತಾ ಇದ್ದೀವಿ. ಬಸ್ ಖಾಲಿ ಇದೆ. ವೀಕೆಂಡ್ ಏನು ಇಲ್ವಲ್ಲ, ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದಾರೆ. ಇರಾನ್ಗೆ ಹೋದರೆ ವಾಪಸ್ ಬರೋಕ್ಕಾಗಲ್ಲ, ಬಾಂಬ್ ಹಾಕ್ತಾರೆ. ಏನಕ್ಕ? ಇರಾನ್ಗೆ ಹೋಗ್ತಾರಂತೆ. ಇರಾನ್ಗೆ ಹೋಯ್ತಾರಂತೆ. ವಾಪಸ್ ಬರೋಕ್ಕಾಯ್ತದ ಕೇಳು. ರಷ್ಯಾ ಖಾಲಿ ಇದೆ. ಫಸ್ಟು ರಾಯರ ದರ್ಶನ ಮಾಡಿ ಆಮೇಲೆ 5 ಗಂಟೆಗೆ ಹೊರಡ್ತಾರೆ ಇವಾಗ ಮೆಜೆಸ್ಟಿಕ್ಕಿಂದ. 1 ಅವರಿಗೆ ಒಂದೊಂದು ಬಸ್ ಇರಬೇಕನ್ಸುತ್ತಲ್ಲ. ಹಾಫ್ ಆನ್ ಅವರ್ 1 ಅವರಿಗೆ ಒಂದೊಂದು. ಈಗ 4:15 ಒಂದು ಹೊರಡ್ತು, ಇವಾಗ 5 ಗಂಟೆಗೆ ಇದೆ ಜರ್ನಿ. ನಾವು ಬಂದಮೇಲೆ 2 ಬಸ್ ಹೋಗ್ಬೇಕು ಹಾಫ್ ಆನ್ ಅವರಿಗೆ. 5 ಗಂಟೆಗೆ ಹೊರಡುತ್ತೆ. 5 ಗಂಟೆವರೆಗೂ ವೆಯ್ಟ್ ಮಾಡಬೇಕು. ಆರಾಮಾಗಿರ್ತದೆ ಜರ್ನಿ. ಈಗ ಇಲ್ಲಿ 5 ಗಂಟೆಗೆ ಹತ್ತಿದ್ರೆ ನಾಳೆ ಬೆಳಗ್ಗೆ 5 ಗಂಟೆಗೆ ರಾಯಚೂರಲ್ಲಿ ಇಳಿಯೋದಾ? ರಾಯಚೂರಲ್ಲಿ ಇಳಿದು ಮತ್ತೆ ಬೇರೆ ಬಸ್ ಇದೆ. ಹೋಗ್ತಾ ಇರೋದು. ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಇರೋದು. ಯಾಕೆ ಮಾಡಿಲ್ಲ ಏನು ನೋಡಿ ಹೇಗೋಗುತ್ತೆ ಅಂತ. ಎಲ್ಲೂ ಮಂತ್ರಾಲಯ ಇಂದ ವಾಪಸ್ ಬರೋವರೆಗೂ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಂತ್ರಾಲಯದಿಂದನೇ ಸ್ಟಾರ್ಟ್ ಮಾಡಿ. ಎಲ್ಲಿಗೆ? 12:45ಗೆ. ಅಲ್ಲಿ ತೋರಿಸ್ತಾರೆ, ಬಟ್ ಇಲ್ಲಿ ಇವರು ಬ್ರೇಕ್ ಕೊಡ್ತಾರಲ್ಲ ಮಧ್ಯ ಬ್ರೇಕ್ ಕೊಟ್ಟು ಹೋಗೋಷ್ಟೊತ್ತಿಗೆ ಟೈಮ್ ಆಗುತ್ತೆ. ಎಷ್ಟು ಬ್ರೇಕ್ ಬರುತ್ತವಕ್ಕ? 3 ಬ್ರೇಕ್. ಹಾಂ, 3 ಕಡೆ ನಿಲ್ಲಿಸ್ತಾರೆ. ಒಂದು ಹಾಫ್ ಆನ್ ಅವರ್ ಆದರೂ ಆಗುತ್ತೆ. ಹಾಫ್ ಆನ್ ಅವರ್ ಎಲ್ಲ ಹೋಗಿ ತಿಂಡಿ ವಾಶ್ರೂಮ್ ಹೋಗಿ. ಇವರು ಫಸ್ಟ್ ಟೈಮ್, ನಾನು ಫಸ್ಟ್ ಟೈಮ್, ನೂತನ ಫಸ್ಟ್ ಟೈಮ್. ನಾವು 3 ಜನ ಫಸ್ಟ್ ಟೈಮ್, ಇವ್ರು ಸೆಕೆಂಡ್ ಟೈಮ್. ಅದೇ ಸೆಕೆಂಡ್ ಟೈಮ್. ಎಲ್ಲೆಲ್ಲಿ ಬ್ರೇಕ್ ಕೊಡ್ತಾರೆ ಅಲ್ಲಲ್ಲಿ ಏನು ಕುರುಕ್ ತಿಂತೀರಾ ಅಂತ ತೋರಿಸ್ತೀರಾ? ಹಾಯ್ ಫ್ರೆಂಡ್ಸ್, ಇವಾಗ ಮಾರ್ನಿಂಗು ನಾವು ರಾಯಚೂರಿಗೆ ಬಂದಿಳಿದ್ವಿ. ರಾಯಚೂರಲ್ಲಿ ಬಂದಿಳಿದಾಗ 5:15 ಆಗಿತ್ತು. ನಾವು ಮೆಜೆಸ್ಟಿಕ್ಕಲ್ಲಿ 5:15ಗೆ ಬಸ್ ಹತ್ತಿದ್ದು. 4:15ಗೆ ಬಸ್ ಹತ್ವಿ, ಬಟ್ 1-2 ಬಸ್ಸು ರಶ್ ಆಯಿತು ಅಂತ ಹೊರಡ್ತು. ಈ ಬಸ್ ಹೊರಡೋ ಅಷ್ಟೊತ್ತಿಗೆ 5:15 ಆಯಿತು. 5:15ಯಿಂದ ಬೆಳಗಿನ ಜಾವ 5:15ಗೆ ರಾಯಚೂರಿಗೆ ಬಂದು ಇಳಿದ್ವಿ. ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ತೊಗೊಂಡು ಇನ್ನೊಂದು ಬಸ್ ಬರುತ್ತೆ ಧರ್ಮಸ್ಥಳಕ್ಕೆ, ಮಂತ್ರಾಲಯಕ್ಕೆ. ನಾನು ಅಲ್ಲೂ ಅದೇ ತಪ್ಪು ಮಾಡಿದೆ. ಟಿಕೆಟ್ ಕೇಳ್ತಾ ಇದ್ದಾರೆ ಅವರು ಕಂಡಕ್ಟ್ರು. ನಾನು ಧರ್ಮಸ್ಥಳಕ್ಕೆ ಅಂತ ಹೇಳ್ತಾ ಇದ್ದೀನಿ. ನನಗೇನೋ ಗೊತ್ತಿಲ್ಲ, ಧರ್ಮಸ್ಥಳ ಅನ್ನೋದೇ ಬರ್ತಾಯಿತ್ತು. ಇಷ್ಟೇ ಧರ್ಮಸ್ಥಳಕ್ಕೂ ಕೂಡ ಹೋಗಿ ಬರಬೇಕು. ಈಗ ನಾವು ರಾಯಚೂರಲ್ಲಿ ಇಳಿದು ರಾಯಚೂರಿಂದ 44 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಇವಾಗ ಮಂತ್ರಾಲಯಕ್ಕೆ ಇನ್ನೊಂದು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಅದು ಒನ್ ಅವರ್ ಜರ್ನಿ ಆಗುತ್ತೆ. ಒಂದು 6:45 7 o'clock ಅಷ್ಟೊತ್ತಿಗೆ ಧರ್ಮಸ್ಥಳಕ್ಕೆ ಹೋಗ್ತೀವಿ.
ನಾನು ಹಿಂದೆ ಹೇಳಿದೆ ಯಾಕೆ ಇಷ್ಟು ದಿನ ವೀಡಿಯೋ ಮಾಡಿಲ್ಲ. ಆಲ್ಮೋಸ್ಟ್ ಒಂದು 7 ತಿಂಗಳಾಯ್ತಾನೆ ಬಂತು ನಾನು ವೀಡಿಯೋ ಮಾಡಿ. ನನಗೆ ತುಂಬ ಹೆಲ್ತ್ ಇಶ್ಯೂ ಆಯಿತು. ಅದಕ್ಕೋಸ್ಕರ ಮತ್ತು ಏನೋ ಸ್ವಲ್ಪ ಮನಸ್ಸಿಗೂ ತುಂಬ ಬೇಜಾರಾಯಿತು. ಬೇಜಾರಾಗೋ ಘಟನೆಗಳು ಮನೇಲಿ ನಡೆದ್ವು. ಅಂದರೆ ಮನೇಲಿ ಅಂತಂದರೆ ಇರುತ್ತಲ್ಲ ಫ್ಯಾಮಿಲಿ, ಈಗ ಅಕ್ಕ ತಮ್ಮ ಅಣ್ಣ ತಂಗಿ ಈ ಥರ, ಆ ಥರದಲ್ಲಿ ಏನೋ ಒಂದು ನಡೆದಿದ್ದರಿಂದ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗಿ ಏನು ಬೇಡ ಅಂತೇಳ್ಬಿಟ್ಟು ನಾನು ವೀಡಿಯೋ ಮಾಡೋದನ್ನ ಸ್ಟಾಪ್ ಮಾಡಿದೆ. ಬಟ್ ಆಮೇಲೆ ಅನ್ನಿಸ್ತು, ಈಗ ಸ್ಟಾಪ್ ಮಾಡಿಸಿ ಇಷ್ಟು ದೂರ ಬಂದಿದ್ದೀನಿ, ಮತ್ತು ಯಾಕೆ ನಿಲ್ಲಿಸ್ಬೇಕು, ಕಂಟಿನ್ಯೂ ಮಾಡೋಣ ಒಂದು ಸ್ವಲ್ಪ ದಿನನಾದರೂ ಅಂತೇಳ್ಬಿಟ್ಟು, ಸ್ವಲ್ಪ ದಿನ ಅಲ್ಲ ಇನ್ನು ಮುಂದೆ ಕಂಟಿನ್ಯೂ ಮಾಡೋಣ. ಡೈಲಿ ಆಗಲಿಲ್ಲ ಅಂದ್ರೂ ನನಗೆ ಯಾವಾಗಾಗುತ್ತೋ ಅವಾಗವಾಗ ಒಂದೊಂದು ವೀಡಿಯೋ ಹಾಕೋಣ, ಎಲ್ಲಾದರೂ ಹೋಗಿದ್ದು ಬಂದಿದ್ದು ಎಲ್ಲನೂ ಹಾಕೋಣ ಅಂತೇಳ್ಬಿಟ್ಟು ವೀಡಿಯೋನ ಮಾಡ್ತಾಯಿದ್ದೀನಿ. ನನಗೆ ಹೆಲ್ತ್ ಏನು ಪ್ರಾಬ್ಲಮ್ ಆಗಿದೆ, ಮೇಜರಾಗೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ. ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ ನಾನು ಖಂಡಿತ ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ. ಏನೋ ಗೊತ್ತಿಲ್ಲ, ಎಲ್ಲ ಹುಡಿಕೊಂಡು ನನಗೆ ಬರುತ್ತೆ ಅಂತ ಅನಿಸುತ್ತೆ. ಅದು ಎಲ್ರಿಗೂ ಆಗುತ್ತೋ ಇಲ್ಲ ನನಗೇ ಆಗುತ್ತೋ ಗೊತ್ತಿಲ್ಲ. ನನಗಂತೂ ತುಂಬಾ ಪ್ರಾಬ್ಲಮ್ ಆಯಿತು. ಇವಾಗ ನಾನು ಏನಾಗಿದೆ ಏನು ಅಂತ ಅದೇ ಡೀಟೇಲಾಗಿ ನಾನು ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಮಣ್ಣೆಲ್ಲ ಆ ಕಡೆ ರಾಯಚೂರು ಕಡೆ ಎಷ್ಟು ಕಪ್ಪು ಮಣ್ಣಿದೆ. ನಮ್ಮ ಕಡೆ ಎಲ್ಲ ಕೆಂಪುಗಿರುತ್ತೆ ಮಣ್ಣು, ಬಟ್ ಇಲ್ಲಿ ಕಪ್ಪು ಮಣ್ಣು. ಅದಕ್ಕೋಸ್ಕರ ಸುಮ್ಮನೆ ತೋರಿಸೋಣ ನಿಮಗೂ ಅಂತೇಳಿ ತೋರಿಸ್ತಾ ಇದ್ದೀನಿ. ಆ ಕಡೆಯವ್ರಿಗೆಲ್ಲ ಗೊತ್ತಿರುತ್ತೆ, ಆ ಕಡೆ ಎಲ್ಲ ಶೇಂಗಾ ಮತ್ತು ಕಬ್ಬು ಎಲ್ಲ ಬೆಳೀತಾರಂತೆ. ಈಗ ನಾವು ಮಂತ್ರಾಲಯಕ್ಕೆ ಬಂದು ಇಳ್ಕೊಂಡ್ವಿ. ಮಂತ್ರಾಲಯದಲ್ಲಿ ಇಳ್ಕೊಂಡ ತಕ್ಷಣ ನಮಗೆ ರೂಮ್ಗಳು ಬೇಕಂತೇಳ್ಬಿಟ್ಟು ಅವರೇ ಬರ್ತಾರೆ ಕೇಳೋದಕ್ಕೆ. ಬೇಕು ಅಂದರೆ ನಾವು 100 ರೂಪಾಯಿ ಕೊಟ್ಟರೆ ಬರೀ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬರ್ಬೋದು. ಇಲ್ಲ ನಾವು ರೂಮ್ ಮಾಡ್ತೀವಿ ಅಂತಂದರೆ ಅವರೇ ಬಂದು ಕೇಳ್ತಾ ಇರ್ತಾರೆ. 500 600 ಆ ಥರ ಹೇಳ್ತಾರೆ ರೂಮ್ಗಳಿಗೆ. ಇನ್ನು ಜಾಸ್ತಿದು ಕೂಡ ಇರುತ್ತೆ. ನಾವು ತೊಗೊಂಡಿದ್ದು ಅವರೇ ಬಂದು ಮಾತಾಡಿಬಿಟ್ಟು ಫಸ್ಟು 600 ಹೇಳಿದ್ರು. ನಾವು ಒಂದು 500ಗೆ ಹೆಂಗೂ ನಾವು 4 ಮೆಂಬರ್ಸ್ ಇದ್ವಿ. ಹಂಗೆ ಮಕ್ಕಳಿಬ್ಬರಿದ್ರು. 100 ರೂಪಾಯಿ ಒಬ್ಬೊಬ್ಬರಿಗೆ ನಾವು ಸಪ್ರೇಟಾಗಿ ಬರೀ ಫ್ರೆಶ್ ಅಪ್ ಆಗೋದಕ್ಕೆ ಕೊಡೋದಕ್ಕಿಂತ 500 ರೂಪಾಯಿ ಕೊಟ್ಟು ರೂಮೇ ಮಾಡ್ಬೋದಲ್ಲ ಅಂತೇಳ್ಬಿಟ್ಟು ಅವ್ರು 600 ಹೇಳಿದ್ರು. ನಾವು 500ಗೆ ರೂಮ್ನ ಫೈನಲ್ ಮಾಡಿಕೊಂಡು ರೂಮ್ಗೆ ಹೊರಡ್ತಾ ಇದ್ವಿ. ಅವರೇ ಬಂದು ಕೇಳ್ತಾ ಇರ್ತಾರೆ. ಬಟ್ ಅವ್ರು ಕೇಳಿದ ತಕ್ಷಣ ನೀವು ಅವ್ರು ಎಷ್ಟು ಹೇಳ್ತಾರೆ ಅಷ್ಟನ್ನು ಕೊಡೋಕ್ಕೆ ಹೋಗಬೇಡಿ, ಬಾರ್ಗಿನ್ ಮಾಡಬೇಕು. ಯಾಕೆಂದರೆ ಗೊತ್ತಿಲ್ಲದೆ ಇರೋರು ಹೋದರೆ ತುಂಬ ಯಾಮಾರ್ಸೋರು ಇರ್ತಾರೆ. 500 ರೂಪಾಯಿದು 1000 ರೂಪಾಯಿ, 1000 ರೂಪಾಯಿದು 2000 ರೂಪಾಯಿ ಈ ಥರ ಎಲ್ಲ ಮಾಡ್ತಾರೆ. ಮತ್ತು ಫ್ರೆಶ್ ಅಪ್ ಆಗೋದಕ್ಕೆ ಒಂದೊಂದು ಕಡೆ ಬರೀ 50 ರೂಪೀಸ್ ಇರುತ್ತೆ, ಒಬ್ಬೊಬ್ಬರು 100 ರೂಪೀಸ್ ತೊಗೊತಾರೆ. ಅದಕ್ಕೋಸ್ಕರ ನಮಗೆ ಇಲ್ಲಿ ಇವರು ಏನು ಕಾಣಿಸ್ತಾ ಇದ್ದಾರಲ್ಲ, ಇವ್ರಿಗೂ ನಮಗೆ ರೂಮ್ ಕೊಟ್ಟರು 500 ರೂಪಾಯಿ. 600 ಹೇಳಿದ್ರು, 500ಗೆ ನಾವೇ ಕರ್ಕೊಂಬರ್ತೀವಿ ಅಂತ ಹೇಳ್ಬಿಟ್ಟು ರೂಮ್ನ ಮಾಡಿದ್ರು. ಬಟ್ ಏನಂದರೆ ಸ್ವಲ್ಪ ದೂರ ಇತ್ತು, ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರಿಗಿಂತ ಜಾಸ್ತಿ ಆಗುತ್ತೆ ರೂಮು. ನಾವು ಹೇಳಿದ್ವಿ ಬೇಡ ತುಂಬ ದೂರ ಆದರೆ ನಾವಿಲ್ಲೇ ಹತ್ರದಲ್ಲೆಲ್ಲಾದರೂ ಮಾಡ್ಕೊತೀವಿ ಅಂದಿದ್ದಕ್ಕೆ, ಇಲ್ಲ ನೀವು ಹೇಳ್ದಂಗೆ ಕರ್ಕೊಂಬರ್ತೀವಿ ಅಂತ ಹೇಳ್ಬಿಟ್ಟು ರೂಮ್ ಮಾಡಿಸಿದ್ರು. ಬಟ್ ಏನು ಮಾಡಿದ್ರು ಅಂದರೆ ಅವ್ರು ಲಾಸ್ಟಲ್ಲಿ ಫಸ್ಟ್ ಒಂದು ಸಲ ರೆಡಿ ಆದಾಗ ಮಾಮೂಲಿ ಹೋಗ್ಬೇಕಾದ್ರೆ ಕರ್ಕೊಂಡೋದ್ರು, ರೆಡಿಯಾಗಿ ದರ್ಶನಕ್ಕೆ ಬರ್ಬೇಕಾದ್ರೆ ಕರ್ಕೊಂಡು ಬಂದರು. ಮತ್ತೆ ಫೋನ್ ಮಾಡಿದ್ದಕ್ಕೆ ಅವರು ಫೋನ್ ಪಿಕ್ ಮಾಡಲಿಲ್ಲ. ಮತ್ತು ರೂಮ್ದು ಅಮೌಂಟು ಕೂಡ ಫಸ್ಟೇ ಈಸ್ಕೊಂಡ್ಬಿಟ್ರು. ಇಲ್ಲ ನಾವು ಚೆಕ್ಔಟ್ ಆಗಬೇಕಾದ್ರೆ ಒಂದು 200 ರೂಪೀಸು ಅಡ್ವಾನ್ಸ್ ಇಸ್ಕೊಳ್ಳಿ, ಇನ್ನು 300 ನಾವು ಚೆಕ್ಔಟ್ ಆಗಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದ್ವಿ. ಬಟ್ ಅವ್ರು ಕೇಳೋಕ್ಕೆ ರೆಡಿ ಇಲ್ಲ 500 ಕೂಡ ನೀವು ಈಗಲೇ ಪೇ ಮಾಡಲೇಬೇಕು ಅಂತ ಹೇಳ್ಬಿಟ್ಟು 500 ರೂಪಾಯಿ ಕೂಡ ಈಸ್ಕೊಂಡ್ಬಿಟ್ರು. ಬಟ್ ಏನಂದರೆ ಮತ್ತೆ ಬಂದು ಪಿಕ್ ಮಾಡಲಿಲ್ಲ. ನಮಗೆ ನಾವು ಓಡಾಡೋದೇ ಹಿಂಸೆ ಆಗೋಯಿತು. ದರ್ಶನ ಮುಗಿಸ್ಕೊಂಡು ಮತ್ತು ಪಂಚಮುಖಿ ಆಂಜನೇಯನಿಗೆ ಹೋಗಿ ಬಿಚ್ಚಾಲೆಗೆ ಹೋಗಿ ಅಲ್ಲೆಲ್ಲ ಹೋಗಿ ಬರೋ ಅಷ್ಟೊತ್ತಿಗೆ 2 ಗಂಟೆ 2:15 ಆಗೋಯಿತು. ಅಲ್ಲಿ ಎಷ್ಟು ಬಿಸಿಲು ಅಂದರೆ ನಿಜ ಒಂದು 37-38 ಡಿಗ್ರಿ ಅಷ್ಟು. ನಮಗೆ 33ನೇ ಇಲ್ಲಿ ಬೆಂಗಳೂರಲ್ಲಿ ನಮಗೆ ತಡ್ಕೊಳ್ಳೋದಕ್ಕಾಗಲ್ಲ. ಬಟ್ ಅಲ್ಲಿ ನಮಗೆ 38 ಡಿಗ್ರಿವರೆಗೂ ಇತ್ತು. ಆ ಬಿಸಿಲಲ್ಲಿ ಇಲ್ಲಾಂದ್ರೂ ನಮಗೆ ರೋಡ್ ಬೇರೆ ಗೊತ್ತಾಗ್ದಲೇ ಸ್ವಲ್ಪ ಸುತ್ತಾಡಿಕೊಂಡು 1 ಅವರ್ ಒಂದು 3/4 ಗಂಟೆನೇ ನಾವು ಓಡಾಡಿದ್ದೀವಿ ಮಂತ್ರಾಲಯದಲ್ಲಿ. ಅಷ್ಟು ಬಿಸಿಲಲ್ಲಿ ತುಂಬ ಬೇಜಾರಾಯ್ತು. ಅವಾಗ ಅವ್ರಿಗೆ ಫೋನ್ ಮಾಡಿದ್ರೆ ನಾವೆಲ್ಲ ಹೊರಗಡೆ ಇದ್ದೀವಿ, ಇವಾಗ ಬರೋದಕ್ಕಾಗಲ್ಲ ಅಂತ ಹೇಳಿದ್ರು. ಆಗ ಸಿಟ್ಟು ಬಂತು. ಅದಕ್ಕೆ ನಾವು ಫಸ್ಟೇ ಹೇಳಿದ್ವಿ ದೂರದಲ್ಲಿ ಬೇಡ ಅಂತ. ಬಟ್ ಆದ್ರೂ ಕರ್ಕೊಂಬರ್ತೀವಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ರಲ್ಲ ಅಂತ. ರೂಮ್ ತೋರಿಸ್ತಾ ಇದ್ದೀನಿ ನಾನು ಹೇಗಿದೆ ಅಂತ. ರೂಮ್ ಓಕೆ ಪರವಾಗಿಲ್ಲ, ಏನು ಇರೋದು ಒಂದು 7-8 ಅವರಿಗೆ ರೂಮ್ ಓಕೆ ಚೆನ್ನಾಗಿತ್ತು. ಆಚೆ ಒಂದು ಡಬಲ್ ಕಟ್ಟು ಬೆಡ್ ಇತ್ತು, ಒಳಗಡೆ ಒಂದು ಡಬಲ್ ಕಟ್ ಬೆಡ್ ಇತ್ತು. ನಾವಿವಾಗ ರೂಮಿಗೆ ಬಂದ ತಕ್ಷಣ ಫಸ್ಟ್ ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿ ಆದ್ವಿ ದರ್ಶನಕ್ಕೆ ಹೋಗೋಣ ಅಂತ. ನೋಡ್ತಾ ಇರ್ಬೋದು ಎಲ್ಲ ಸೀರೆ ಹಾಕ್ಕೊಂಡಿದ್ದೀವಿ. ಮಂಜು ವೈಟುದು ಶಲ್ಯ ಪಂಚೆ ಹಾಕ್ಕೊಂಡಿದ್ದಾರೆ. ಒಳಗಡೆಗೆ ನಾವು ಗಂಡು ಮಕ್ಕಳಿಗೆ ಶರ್ಟು ಬನಿಯನು ಎಲ್ಲ ತೆಗಿಬೇಕಾಗುತ್ತೆ, ಪಂಚೆ ಒಂದು ಮಾತ್ರ ಉಟ್ಕೊಂಡು ಹೋಗಬೇಕು. ಇಲ್ಲಿ ಬಂದು ನಾವು ಇವಾಗ ನೋಡಿ ಬಂದ್ವಿ ರಾಯರ ಮಠಕ್ಕೆ. ಈಗ ಒಳಗಡೆ ದರ್ಶನಕ್ಕೆ ಅಂತ ಹೋಗ್ತಾಯಿದ್ವಿ. ದರ್ಶನ ಅಂತೂ ಎಷ್ಟು ಚೆನ್ನಾಗಾಯಿತು ಅಂದರೆ ನಿಜವಾಗ್ಲೂ ಹೇಳ್ತಾ
ತುಂಬ ದಿನದಿಂದ ಅನ್ಕೊತಾ ಇದ್ದೆ ರಾಯರನ್ನ. ಅಕ್ಕ ಫಸ್ಟ್ ಟೈಮ್ ಹೋಗಿ ಬಂದಾಗ ನನಗೆ ರಾಯರ ಮೂರ್ತಿ ತಂದು ಕೊಟ್ಟಿದ್ದರು. ಆ ರಾಯರ ಮೂರ್ತಿ ನೋಡಿ ಯಾವಾಗ ಕರ್ಸ್ಕೊತೀರಾ ನೀವು, ಯಾವಾಗ ನಿಮ್ಮನ್ನು ನೋಡೋ ಆಸೆ, ನಾನು ನಿಮ್ಮನ್ನು ನೋಡೋ ಆಸೆ, ಬಟ್ ನಿಮಗೆ ಯಾವಾಗ ನನ್ನನ್ನು ಕರ್ಸ್ಕೊತೀರಾ ರಾಯರೇ ಅಂತ ಹೇಳ್ಬಿಟ್ಟು ತುಂಬಾ ಕೇಳ್ಕೊತಿದ್ದೆ. ಬಟ್ ಆ ರಾಯರು ಎಷ್ಟು ಬೇಗ ಕರ್ಸ್ಕೊಂಡ್ರು, ಹಾಗೆಯೇ ದರ್ಶನವೂ ಅಷ್ಟೇ ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂದರೆ ಫ್ರೆಂಡ್ಸ್, ಫಸ್ಟು ಅಕ್ಕಾರೆಲ್ಲ ಮುಂದೆ ಹೋಗಿ ಅವರು ಈ ಕಡೆಯಿಂದ ದರ್ಶನ ಮಾಡಿದ್ರು. ಬಟ್ ನಮ್ಗೆ ಇನ್ನೊಬ್ರು ಇದ್ದವ್ರು ಈ ಕಡೆಯಿಂದ ಹೋಗಿ ಇನ್ನೂ ಹತ್ರ ದರ್ಶನ ಆಗುತ್ತೆ ಅಂದರು. ನಾವು ಇನ್ನೊಂದು ಸೈಡಿಂದ ಹೋದರೆ ಎಷ್ಟು ಹತ್ರದಿಂದ ರಾಯರನ್ನ ನೋಡಿದೆ ಅಂದರೆ ತುಂಬಾ ಖುಷಿ ಆಯಿತು. ಒಂದಿಲ್ಲ ಅಂದರೂ ಒಂದು 10 ಸೆಕೆಂಡ್ ಅಲ್ಲೇ ನಿಂತು ನಾನು ರಾಯರನ್ನ ಕಣ್ತುಂಬ ತುಂಬಿಕೊಂಡು ರಾಯರನ್ನ ನೋಡ್ಕೊಂಡು ಬಂದೆ. ತುಂಬಾ ಖುಷಿ ಆಯಿತು ನನಗೆ. ಎಷ್ಟು ದಿನಗಳ ಆಸೆ ನಾವು ರಾಯರ ಮಠಕ್ಕೆ ಹೋಗಬೇಕು, ಅಲ್ಲಿ ದರ್ಶನ ಮಾಡಬೇಕು ಅಂತ. ಮತ್ತು ಇಲ್ಲಿ ನಾಮ ಇಡೋಕ್ಕೆ ಅಂತೇಳ್ಬಿಟ್ಟು ಇರ್ತಾರೆ, ಅಂದರೆ ನಾಮ ಇಡ್ತಾರಲ್ವ, ನಾಮ ಇಡೋಕ್ಕೆ ಅಂತ ಇರ್ತಾರೆ. ಬಟ್ ಹೊರಗಡೆ ಇಡ್ಸ್ಕೊಂಡ್ರೆ 10 ರೂಪಾಯಿ, ಇಲ್ಲಿ ಒಳಗಡೆ 20 ರೂಪಾಯಿ ಹೇಳ್ತಾರೆ. ಎಲ್ಲ ಕಡೆನೂ ಅಷ್ಟೇ ನಾವು ಆದಷ್ಟು ಹುಷಾರಾಗಿರಬೇಕು. ಒಂದು ಸ್ವಲ್ಪ ಯಾಮಾರಿದ್ರು ಕೂಡ ಚೆನ್ನಾಗಿ ನಾಮ ಹಾಕ್ತಾರೆ. ಅದಕ್ಕೇ ಇವರು ನೋಡಿ ಹೊರಗಡೆ 10 ರೂಪಾಯಿ ಹೇಳಿದ್ರೆ ಇವ್ರು 20 ರೂಪಾಯಿ ಆಗೋದೇ ಇಲ್ಲ, ಒಬ್ರಿಗೆ 20 ರೂಪಾಯಿ ಅಂತಾಯಿದ್ರು. ಆದರೂ ನಾವು ಇಲ್ಲ ಹೊರಗಡೆ ಎಲ್ಲ 10 ರೂಪಾಯಿನೇ ಅಂತ ಹೇಳ್ಬಿಟ್ಟು ಮಾಮೂಲಿ 10 ರೂಪಾಯಿ ನನಗೆ ಕೊಟ್ವಿ. ಎಲ್ಲರೂ ಆದಷ್ಟು ಹುಷಾರಾಗಿ. ಮತ್ತು ಫೋಟೋಗಳು ಇದು ಎಲ್ಲ ಕೇಳ್ತಿರ್ತಾರೆ. ನಿಮಗೆ ಬೇಕು ಅಂದರೆ ಆಚೆನೂ ಸಿಗುತ್ತೆ, ಬಾರ್ಗಿನ್ ಮಾಡಿ ತೊಗೊಬೋದು. ಆದರೆ ಹುಷಾರಾಗಿ ಎಲ್ಲನೂ ಹ್ಯಾಂಡ್ಲು ಮಾಡಬೇಕಾಗುತ್ತೆ. ಸ್ವಲ್ಪ ಯಾಮಾರು ಚೆನ್ನಾಗಿ ಯಾಮಾರಿಸ್ಬಿಡ್ತಾರೆ ಅಷ್ಟೇ. ಆದರೆ ರಾಯರು ಮಾತ್ರ ಎಷ್ಟು ಚೆನ್ನಾಗಿ ದರ್ಶನ ಕೊಟ್ಟರು ಅಂದರೆ ಜಸ್ಟ್ ನಾವು ದರ್ಶನಕ್ಕೆ ಒಂದು 5 ನಿಮಿಷದಲ್ಲೆಲ್ಲ ನಾವು ದರ್ಶನ ಮಾಡ್ಕೊಂಡು ಬಂದುಬಿಟ್ವಿ. ನೋಡಿ ಮೂಲ ರಾಯರದು ಅಲ್ಲೇ LED ವಿಡಿಯೋ ಬರ್ತಾ ಇರುತ್ತೆ. ಚೆನ್ನಾಗಿ ದರ್ಶನ ಆಯಿತು ನಮಗೆ. ನಾವು ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ನಾವು ಬಿಚ್ಚಾಲೆ ಮತ್ತು ಪಂಚಮುಖಿ ಆಂಜನೇಯ ಅಲ್ಲೆಲ್ಲ ಹೋಗಬೇಕು. ಬಟ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಬಿಸಿಲು ಬಿಡಿ. ನಮ್ಮ ಕಡೆ ಅಷ್ಟು ಇದಿಲ್ಲ, ಆ ಕಡೆ ಓಡಾಡಬೇಕು ಅಂದರೆ ಸಖತ್ತು ಬಿಸಿಲು. ಮುಂಚೆನೇ ಹೇಳ್ದಂಗೆ ಒಳಗಡೆ ವಿಡಿಯೋ ಅಲೋ ಇಲ್ಲ. ರಾಯರ ದರ್ಶನಕ್ಕೆ ಹೋಗ್ತೀವಲ್ಲ ಅಲ್ಲಿ ಗರ್ಭಗುಡಿಲಿ ಅಲೋ ಇರಲಿಲ್ಲ. ಬಟ್ ಇಲ್ಲಿ ಹೊರಗಡೆ ಇನ್ನು ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಆಚೆ ಬಂದರೆ ನಮಗೆ ಇಲ್ಲಿ ಮ್ಯೂಸಿಯಂ ಥರ ಇಟ್ಟಿದ್ದಾರೆ. ರಾಯರ ಬೃಂದಾವನ ಆಗಿರ್ಬೋದು, ಮತ್ತು ಎಷ್ಟೊಂದು ದೇವ್ರುಗಳದ್ದು ಮೂಲ ರಾಮನ ವಿಗ್ರಹ ಆಗಿರ್ಬೋದು, ಅಲ್ಲಿ ಪೀಠ ಎಲ್ಲ ಕೂಡ ಇತ್ತು, ಚೆನ್ನಾಗಿತ್ತು. ಅದಕ್ಕೋಸ್ಕರ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಈ ನಾವು ಫ್ರೀ ಬಸ್ಸಲ್ಲಿ ಹೋಗಬೇಕಾದ್ರೆ ನಾವು ಮಾಮೂಲಿ BMTC ಮೆಜೆಸ್ಟಿಕ್ಕಿಂದ BMTCಲೇ ಹೋಗಿತ್ತು. BMTCಲಿ ನಮಗೆಲ್ಲ ಫ್ರೀ ಇತ್ತು. ಬಟ್ ಅಲ್ಲಿ ರಾಯಚೂರಲ್ಲಿ ಇಳಿದು ಅಲ್ಲಿಂದ ಒಂದು 38 ರೂಪಾಯಿ ಏನೋ ಚಾರ್ಜ್ ತೊಗೊತಾರೆ ಅರ್ಧದಿಂದ. ನಮ್ಮ ಕರ್ನಾಟಕ ಬಾರ್ಡ್ರ್ ಮುಗಿದು ಮುಂದೆ ಹೋಗ್ಬೇಕಾದ್ರೆ ಒಂದು 20 ಕಿಲೋಮೀಟ್ರ್ ಮುಂದೆ ಹೋಗಬೇಕು. ಅಲ್ಲಿಂದ ನಮಗೆ ಒಂದು 38 ರೂಪೀಸ್ ಏನೋ ಚಾರ್ಜ್ ಆಗುತ್ತೆ. ಬಟ್ ನಮ್ಮ ಮನೆಯವರು ಬಂದಿದ್ದರಿಂದ 650 ರೂಪಾಯಿ ಒಬ್ಬರಿಗೆ ಮಾಮೂಲಿ BMTCಲೂ ಕೂಡ ಚಾರ್ಜ್ ಇದೆ. ನಾನು ಹೇಳೋ ಪ್ರಕಾರ ಏನಂದರೆ, ನಾವು ಹಿಂಗೆ ಹೋದರೆ ಒಂದು 12 ಅವರ್ಸು ಜರ್ನಿ ಆಗುತ್ತೆ. ಬಟ್ ಟ್ರೈನ್ ಬುಕ್ ಮಾಡ್ಕೊಂಡು ಹೋದರೆ ನಾವು ಒಂದು 6.5-7 ಅವರ್ಸಲ್ಲೆಲ್ಲ ನಾವು ಮಂತ್ರಾಲಯಕ್ಕೆ ಹೋಗ್ಬೋದು. ಅಂದರೆ ಅಲ್ಲಿ ಮಂತ್ರಾಲಯದಿಂದ ಇನ್ನೊಂದು 20 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಆಟೋದಲ್ಲಿ ಹೋಗ್ಬೋದು, 50 ರೂಪಾಯಿ ಆಟೋಕ್ಕೆ ತೊಗೊತಾರೆ. ಬಟ್ ಇದು ಟ್ರೈನ್ ಜರ್ನಿ ಬಂದು ತುಂಬಾ ಬೇಗ ಆಗುತ್ತೆ. ಮತ್ತು ಅದು ನನಗೆ ಚೆನ್ನಾಗಿ ಅನ್ನಿಸ್ತು ಟ್ರೈನ್ ಜರ್ನಿ. ಬಟ್ ಬಸ್ ಜರ್ನಿ ಅಂತೂ ನನಗೆ ತುಂಬಾ ಕಷ್ಟ ಆಯಿತು. ಯಾಕಂದರೆ ನನಗೆ ಫಸ್ಟೇ ಬ್ಯಾಕ್ ಪೇಯ್ನ್ ಇರೋದ್ರಿಂದ ಎಷ್ಟು ಬೆನ್ನೋವು ಬಂತು ಅಂದರೆ ನನಗಂತೂ ಯಪ್ಪ ಎಷ್ಟು ಬೇಗ ಸಿಗುತ್ತಪ್ಪ, ರಾಯನ ಎಷ್ಟು ಕೇಳ್ಕೊಂಡಿದ್ದೀನೋ, ರಾಯರೇ ಎಷ್ಟು ಬೇಗ ಸಿಗ್ತೀರಾ, ಎಷ್ಟು ಬೇಗ ನಿಮ್ಮನ್ನು ನೋಡ್ತೀನಿ, ಬೆನ್ನೋವು ಎಷ್ಟು ಕಮ್ಮಿ ಆಗುತ್ತೆ ಅಂತೇಳಿ ಅಷ್ಟು ಕಷ್ಟ ಆಯಿತು ನನಗೆ ಬೆನ್ನೋವು. ಬಟ್ ಬರಬೇಕಾದ್ರೆ ನಾವೇನು ಮಾಡಿದ್ವಿ, ಟ್ರೈನಿಗೆ ಬಂದುಬಿಟ್ವಿ. ಟ್ರೈನು ತುಂಬ ರಶ್ ಇರುತ್ತೆ. ನೀವು ಬುಕ್ ಮಾಡ್ಕೊಂಬಿಟ್ರೆ ಒಳ್ಳೆಯದು. ಬುಕ್ ಮಾಡ್ಕೊಳ್ದಲ್ಲೇ ಏನಾದರೂ ಬರ್ತೀನಿ ಅಂದರೆ ಮಾತ್ರ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಎಲ್ಲ ಜಾಸ್ತಿ ರಿಸರ್ವೇಷನ್ನೇ ಇರುತ್ತೆ. ಅದಕ್ಕೋಸ್ಕರ ಬುಕ್ ಮಾಡ್ಕೊಂಡ್ಬಿಡಿ. ಆರಾಮಾಗಿ ನಾವು ಬೆಳಗ್ಗೆ ಹೋಗಿ ತಲುಪ್ತೀವಿ ಅಂದರೆ ಸಾಯಂಕಾಲದಷ್ಟರಲ್ಲಿ ಎಲ್ಲ ದರ್ಶನ ಮಾಡಿಕೊಂಡು ಸಾಯಂಕಾಲ ನಮಗೆ 6:30 7:30 8:00 ಮತ್ತು 11:30 12 ಗಂಟೆಗೆಲ್ಲ ಟ್ರೈನ್ಗಳಿದೆ. 12 ಗಂಟೆವರೆಗೂ ಆರಾಮಾಗಿ ಬರ್ಬೋದು ನಾವು. ಅದಕ್ಕೋಸ್ಕರ ಆದಷ್ಟು ನೀವು ಟ್ರೈನಲ್ಲೇ ಹೋಗೋದಕ್ಕೆ ಟ್ರೈ ಮಾಡಿ. ಇಲ್ಲ ಸ್ಲೀಪರ್ ಕೋಚ್ ಆದರೆ ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡು ಹೋಗಿ. ಇಲ್ಲ ಫ್ರೀಯಾಗೇ ಹೋಗ್ತೀವಿ ನಾವು BMTCಲೇ ಪರವಾಗಿಲ್ಲ, ನಮಗೆ ಬ್ಯಾಕ್ ಪೇಯ್ನ್ ಏನಿಲ್ಲ, ಕೂತ್ಕೊಂಡು ಹೋಗ್ತೀವಿ ಅಂದರೆ ಅದು ಪರವಾಗಿಲ್ಲ. ನಮಗೆ ಒಂದು 2-3 ಕಡೆ ಅಲ್ಲೂ ಕೂಡ ಸ್ಟಾಪ್ ಕೊಡ್ತಾರೆ. ತುಮಕೂರಲ್ಲಿ ಇಲ್ಲಿ ಇದಿದೆಯಲ್ಲ
ತುಮಕೂರು ಹತ್ರ ಒಂದು ಬಸ್ ಸ್ಟಾಪ್ ಕೊಡ್ತಾರೆ. ಅಲ್ಲೇನಾದರೂ ರಿಲ್ಯಾಕ್ಸ್ ಆಗೋದು ಮತ್ತು ವಾಶ್ರೂಮ್ಗೆ ಹೋಗೋದಕ್ಕೆಲ್ಲ ಅಲ್ಲೊಂದು ಸ್ಟಾಪು. ಮತ್ತು 9:15 ಗಂಟೆಗೆ ಒಂದು ಸಲ, ಮತ್ತು ಇನ್ನೊಂದು ಕಡೆ ಎಲ್ಲೋ ಬೇರೆ ಕಡೆ ಸ್ಟಾಪ್ ಕೊಡ್ತಾರೆ ಊಟ ಗೀಟ ಮಾಡೋದಕ್ಕೆ ಒಂದು ಅರ್ಧ ಗಂಟೆ. ಮತ್ತು ಇನ್ನೊಂದು ಒಂದು 3-3:15ಗೆಲ್ಲ ಇನ್ನೂ ಒಂದು ಸ್ಟಾಪ್ ಕೊಡ್ತಾರೆ. ಹಿಂಗೆ ಬ್ರೇಕ್ ಕೊಡ್ತಿರ್ತಾರೆ BMTCಲಿನೂ. ಬಟ್ ಆದರೆ ಕುತ್ಕೊಳ್ಳೋದಕ್ಕೆ ಆಗೋರು ಹೋಗ್ಬೋದು. ಬಟ್ ಬ್ಯಾಕ್ ಪೇನ್ ಇರೋರಿಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಟ್ರೈನ್ನ ನೀವು ಬುಕ್ ಮಾಡ್ಕೊಂಡ್ಬಿಟ್ರೆ, ರಿಸರ್ವೇಷನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಪಂಚಮುಖಿ ಆಂಜನೇಯನಿಗೆ ಬಂದಿದ್ದೀವಿ. ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಬಂಡೆಲೇ ಎಷ್ಟು ಆಂಜನೇಯ ಉದ್ಭವ ಮೂರ್ತಿ ಆಗಿರೋದು. ಮತ್ತು ಇಲ್ಲಿಂದ ಒಂದು ಸ್ವಲ್ಪ ದೂರದಲ್ಲೇ ಒಂದು ಹೆಣ್ಣು ದೇವರು ಕೂಡ ಇದೆ, ಅಮ್ಮನವ್ರ ದೇವಸ್ಥಾನ. ಅಲ್ಲಿ ಅಮ್ಮನವರು ಕಲ್ಲಲ್ಲೇ ಉದ್ಭವ ಆಗಿರೋದು. ಎಲ್ಲ ತುಂಬ ಚೆನ್ನಾಗಿತ್ತು. ಈಗ ಅಕ್ಕನ ಕೇಳ್ತಾ ಇದ್ದೀನಿ ಹೆಂಗಿದೆ ದರ್ಶನ, ಹೆಂಗಾಯಿತು ಅಂತ. ದರ್ಶನ ಹೇಳಿದ್ನಲ್ಲ, ದರ್ಶನದ ಬಗ್ಗೆ ಮಾತಾಡೋಂಗಿಲ್ಲ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಬಟ್ ಬಿಸಿಲು ಅನ್ನೋದೊಂದು ಬಿಟ್ಟರೆ ಬೇರೆ ಏನು ನಮಗೆ ಪ್ರಾಬ್ಲಮ್ ಆಗಲಿಲ್ಲ. ಫ್ರೆಂಡ್ಸ್, ಇದು ಬಂದು ಬಿಚ್ಚಾಲೆ. ಇದಕ್ಕೆ ಲಾಸ್ಟಲ್ಲಿ ಕರ್ಕೊಂಡು ಬರ್ತಾರೆ ಬಿಚ್ಚಾಲೆಗೆ. ನಾವು ಪಂಚಮುಖಿ ಆಂಜನೇಯ ಆದಮೇಲೆ ಬಿಚ್ಚಾಲೆಗೆ ಬರ್ತೀವಿ. ಬಿಚ್ಚಾಲೆಯಲ್ಲೇ ಏಕಶಿಲಾ ಬೃಂದಾವನ ಮತ್ತು ರಾಯರು ತಪಸ್ಸು ಮಾಡಿದ್ದು 12 ವರ್ಷ ಇಲ್ಲೇ ಅವರು ತಪಸ್ಸು ಮಾಡಿದ್ದು. ಇಲ್ಲಿ ಅವರಿಗೆ ಬಿಚ್ಚಾಲಮ್ಮ ಅವರು ಕೂಡ ದರ್ಶನ ಕೊಟ್ಟಿದ್ದರು. ಮತ್ತು ಉಗ್ರ ನರಸಿಂಹಸ್ವಾಮಿ ಅವರು ಕೂಡ ಇಲ್ಲಿ ದರ್ಶನ ಕೊಟ್ಟಿರ್ತಾರೆ. ಇದೇ ನೋಡ್ತಾ ಇರ್ಬೋದು ತುಂಗಭದ್ರಾ ನದಿ ಹರಿಯೋದು ಸ್ಥಳ. ಅಲ್ಲಿಂದ ಪಕ್ಕದಲ್ಲೇ ಮೂಲ ಬೃಂದಾವನ ಇರೋದು. ಆಲ್ಮೋಸ್ಟ್ ಸಲ ಮಳೆ ಬಂದು ಇದೆಲ್ಲ ಮುಳುಗೋಗಿತ್ತಂತೆ. ಈ ಬೃಂದಾವನ ಏನು ಕಾಣಿಸ್ತಾ ಇದೆ ಅದೆಲ್ಲ ಪೂರ್ತಿ ಮುಳುಗಡೆ ಆಗಿತ್ತು. ಬಟ್ ಈಗ ನೀರೇ ಇಲ್ಲ. ನೋಡ್ತಾ ನೀರೆಷ್ಟು ಕಮ್ಮಿ ಆಗಿಬಿಟ್ಟಿದೆ. ಹೀಗೆಲ್ಲ ಕೂಡ ದರ್ಶನ ಮಾಡಿಕೊಂಡು ನಾವು ಇವಾಗ ಇನ್ನೊಂದು ಕಡೆ ಹೋಗಬೇಕು. ಇನ್ನೊಂದು ಕಡೆ ಅಂದರೆ ನಾವು ರಾಯರು ವಿಶ್ರಾಂತಿ ಪಡೀತಿದ್ದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಈ ಬಿಚ್ಚಾಲೆಯಲ್ಲೇ ಇರೋದು. ಅದನ್ನು ಕೂಡ ಒಂದು ಸ್ವಲ್ಪ ದೂರ, ಒಂದು 1/4 ಕಿಲೋಮೀಟರ್ ಅಷ್ಟು ಆಗುತ್ತೆ. ಅಲ್ಲಿ ರಾಯರು ವಿಶ್ರಾಂತಿ ಪಡೀತಿದ್ದ ಸ್ಥಳ ಅದು. ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗಬೇಕು. ಎಲ್ಲ ತುಂಬ ಚೆನ್ನಾಗಿತ್ತು ಮಾತ್ರ. ಒಂದು ಸಲಿನಾದರೂ ಎಲ್ಲ ಮಂತ್ರಾಲಯಕ್ಕೆ ಹೋಗಿ ಬರಲೇಬೇಕು. ತುಂಬಾ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ಹಾಗೆಯೇ ಏನೋ ಒಂಥರ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ನನಗಂತೂ ರಾಯರು ಮತ್ತು ಸಾಯಿಬಾಬಾ ಅಂದರೆ ನನಗೆ ತುಂಬ ಇಷ್ಟ. ಇವಾಗ ಒಂದು ಆಸೆ ನೆರವೇರಿದೆ, ರಾಯರು ನೋಡೋದು. ಇನ್ನೊಂದು ನಮ್ಮ ಬಾಬಾ ನೋಡಬೇಕು ಅಂತಲೂ ನನಗೆ ತುಂಬ ಆಸೆ ಇದೆ. ಒಂದು ಸಲ ಬಾಬಾನ ನೋಡಿಬಿಟ್ರೆ ನನಗೆ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ ನನ್ನ ಆಸೆ. ಇದು ನೋಡ್ತಾ ಇರ್ಬೋದು. ಇಲ್ಲಿ ನಮಗೆ ರಾಯರು ತಪಸ್ಸು ಮಾಡಿದಾಗ ಇಲ್ಲಿ ದೇವ್ರುಗಳು ಇಲ್ಲಿ ಪ್ರತ್ಯಕ್ಷ ಆಗಿ ಅವರಿಗೆ ದರ್ಶನ ನೀಡಿರೋದು. ಇದು ಬಂದು ಮೂಲ ಬೃಂದಾವನ. ಇಲ್ಲೇ ಅವರು 12 ವರ್ಷ ತಪಸ್ಸು ಮಾಡಿರೋದು ರಾಯರು. ಓಕೆ ಫ್ರೆಂಡ್ಸ್, ನೋಡ್ಕೊಂಡು ಬನ್ನಿ ವಿಡಿಯೋ ಹೆಂಗಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ನನಗೆ ನೆಗಡಿ ಮತ್ತು ಕೆಮ್ಮಾಗಿರೋದ್ರಿಂದ ವಾಯ್ಸ್ ಓವರ್ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಹಾಗೆ ವಿಡಿಯೋ ನೋಡ್ಕೊಂಡು ಬನ್ನಿ. ಹಳೆ ಫೋಟೋದಲ್ಲಿ ಇಷ್ಟು ವಯಸ್ಸಾಗಿಲ್ಲ ನಮ್ಮ, ಇವಾಗ ತೋರಿಸ್ತಾರಲ್ಲ ಅಷ್ಟು ವಯಸ್ಸಾಗಿಲ್ಲ. ಮಾಡ್ತಿದ್ದ ಜಾಗ ಅಂತ ಇದು. ಅವಾಗ ಮಕ್ಕಳಿಗೆ ಬೆಳಿಗ್ಗೆ ಕಳ್ಸಾಕೋದು ಮುಂದೆ ಇಟ್ಬಿಟ್ಟು
ಅಷ್ಟೊಂದಕ್ಕೆಲ್ಲ ಚೆಲ್ಲಾಡಿರುತ್ತೆ ಯಾವಾಗಲೂ ತಾರಿಸಿ ರಂಗ ಯಾವಾಗಲೂ ಹಿಂಗೆ ಇರುತ್ತೆ. ಸೀದಾ ತಗೊಂಡು ಊಟದ ಮನೆ ಹತ್ರ ಬಿಟ್ಬಿಡಿ ಅನ್ನೋಕ್ಕಷ್ಟೇ. ಅಲ್ಲೊಂಚೂರು ಪ್ರಸಾದ ತಿಳ್ಕೊಂಡು ಹೋಗ್ಬಿಟ್ಟು ರೆಸ್ಟ್ ಮಾಡಿ. ಫ್ರೆಂಡ್ಸ್, ಇವಾಗೆಲ್ಲ ಮುಗಿಸ್ಕೊಂಡು ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ನಮಗೆ ಮಂತ್ರಾಲಯದಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ ರೈಲ್ವೆ ಸ್ಟೇಷನ್ನು. ಆಟೋದಲ್ಲಿ ಬಂದರೆ ಒಂದು 50 ರೂಪಾಯಿ ತೊಗೊತಾರೆ ಒಬ್ಬೊಬ್ಬರಿಗೆ. ಟ್ರೈನಿಗೆ ಕಾಯ್ತಾ ಇದ್ವಿ. ಒಂದು ಯಶವಂತಪುರ ಎಕ್ಸ್ಪ್ರೆಸ್ ಬಂತು 6:15ಗೇನೋ, ಬಟ್ ಅದು ತುಂಬಾ ರಶ್ ಇತ್ತು. ಅದಕ್ಕೋಸ್ಕರ, ಯಾಕೆಂದರೆ ನಾವು ರಿಸರ್ವೇಷನ್ ಬೇರೆ ಮಾಡಿಸಿರ್ಲಿಲ್ಲ ಅಲ್ಲ, ತುಂಬ ರಶ್ ಇತ್ತು. ಮತ್ತು ಇನ್ನೊಂದು ಟ್ರೈನಿಗೆ ಕಾಯ್ತಾ ಇದ್ದೀವಿ. ನಾವು ಆಲ್ಮೋಸ್ಟ್ ಒಂದು 7:30 ಟ್ರೈನಿಗೇನೋ ಬಂದ್ವಿ. ಅದರಲ್ಲೂ ಸ್ವಲ್ಪ ರಶ್ ಇತ್ತು. ಬಟ್ ರಿಸರ್ವೇಷನಲ್ಲಿ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನ ಕುತ್ಕೊಂಡ್ವಿ ಅಂದರೆ ಅವರು ಒಂದು 10 ಗಂಟೆ 10:30ವರೆಗೂ ಮಲ್ಕೊಳ್ಳೋವರೆಗೂ ಕೂತಿದ್ವಿ. ಬಟ್ ಆಮೇಲೆ ಅವರು ಮಲ್ಕೋಬೇಕು ಅಂತ ಹೇಳಿದ್ಮೇಲೆ ನಾವು ಕೆಳಗಡೆ ಕುತ್ಕೊಂಡ್ಬಿಟ್ವಿ. ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ರಿಸರ್ವೇಷನ್ ಮಾಡಿಕೊಂಡು ಟ್ರೈನಲ್ಲಿ ಹೋಗಿ ಬಂದರೆ ತುಂಬಾ ಒಳ್ಳೆಯದು. ಬಸ್ಸಲ್ಲಿ ಬರ್ತೀವಿ ಅಂದರೂ ಮತ್ತೆ ರಾಯಚೂರಿಗೆ ಬಂದು ನೀವು ವಾಪಸ್ಸು ಬಸ್ಸಲ್ಲೇ ಬರ್ಬೋದು. ಬಟ್ ನನಗೆ ತುಂಬ ಬ್ಯಾಕ್ ಪೇಯ್ನ್ ಇದ್ದಿದ್ದರಿಂದ ನಾವು ಮತ್ತೆ ಟ್ರೈನಲ್ಲಿ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.